ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ, ಅನಧಿಕೃತ ವಸತಿ, ಶಿಕ್ಷಣ ಕಾಯ್ದೆಯ ನಿಯಮಾವಳಿಗಳ ಉಲ್ಲಂಘನೆ ಮಾಡಿದ ವಿದ್ಯಾಸ್ಫೂರ್ತಿ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಿಯಮಾವಳಿಗಳನ್ನು ಉಲ್ಲಂಘಿಸುತ್ತಿರುವ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೊಳ್ಳಿ ಬಣದ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರ್ ನೇತೃತ್ವದಲ್ಲಿ ಇಲ್ಲಿನ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 3 ದಿನಗಳನ್ನು ಪೂರೈಸಿ 4ನೇ ದಿನಕ್ಕೆ ಕಾಲಿರಿಸಿದೆ. 3ನೇ ದಿನದ ಧರಣಿಯಲ್ಲಿ ರಾಜ್ಯ ಹೋರಾಟಗಾರ ದುರ್ಗಪ್ಪ ದೊಡ್ಮನಿ, ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ, ತಾಲೂಕು ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ, ಪರಶುರಾಮ್ ಕಟ್ಟಿಮನಿ, ಶ್ರೀಶೈಲ್ ಸುಧಾಕರ್, ಶೇಖರ್ ಹಡಗಿನಾಳ್, ಕಾದ್ರೊಳ್ಳಿ ಬಣದ ಬಸವಣ್ಣ ಬಾಗೇವಾಡಿಯ ತಾಲೂಕು ಅಧ್ಯಕ್ಷ ಸುರೇಶ್ ದೊಡ್ಮನಿ, ಉಪಾಧ್ಯಕ್ಷ ದಾಳಪ್ಪ ಕೆಳಗೇರಿ, ಶಿವಪ್ಪ ಮಾದರ್, ಮೌನೇಶ್ ಮಾದರ್, ಸಂಗಮೇಶ್ ಡವಳಗಿ, ಪರಶುರಾಮ್ ಹೊಸ್ಮನಿ, ಮಾರುತಿ ಸಿದ್ದಾಪುರ್, ರಾಘವೇಂದ್ರ ಮಾದರ್, ರೆಮನೂರಿ ಗುಡಿಹಾಳ್, ಬಸವರಾಜ್ ಮಲಗಲ್ದನಿ, ಶಿವು ದೇವರು ಸೇರಿದಂತೆ ಹಲವರು ಹೋರಾಟಕ್ಕೆ ಬೆಂಬಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಶರಣಂ ಗಚ್ಚಾಮಿ, ಸಂಗಮ್ ಶರಣಂ ಗಚ್ಚಾಮಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಶ್ರೀ ಚಂದ್ರಕಾಂತ್ ಕಾದ್ರೊಳ್ಳಿ ಅವರ ಬಣ, ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ಬಾಲಚಂದ್ರ ಹುಲ್ಲೂರ್ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂತ 3ನೇ ದಿನದ ಹೋರಾಟ ಇದು. ಶಿಕ್ಷಣ ಇಲಾಖೆ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರೋದು. ಶಿಕ್ಷಣ ಇಲಾಖೆ ಆಗಲೇ ಕೂಡ DDP ಸಾಹೇಬರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಬಂದಿದ್ರು. ನಮ್ಮ ಮಾತುಗಳಿಗೆ ಅವ್ರ ಮಾತುಗಳಿಗೆ ಉತ್ತರ ಒಂದಕ್ಕೊಂದು ಹೊಂದಲಿಲ್ಲ. ಯಾಕಂತಂದ್ರೆ ನಾವು ಕೇಳ್ತಾ ಇರೋದು ನ್ಯಾಯಯುತವಾದ ಬೇಡಿಕೆ, ಅವ್ರು ಹೇಳ್ತಾ ಇರೋದು ಮಾರಾಟದ ಹೋರಾಟ ಮಾಡ್ಕೊಂಡು ಹೋಗ್ರಿ ನೀವು ಅಂತ ಹೇಳ್ತಾ ಇರೋದು. ನಾವು ಮಾರಾಟ ಮಾಡಕ್ ಬಂದಿಲ್ಲ, ಇಲ್ಲಿ ಹೋರಾಟ ಮಾಡಕ್ ಬಂದಿದೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ಗೆ ಪೆನ್ನನ್ನು ಕೊಟ್ಟಿದ್ದಾರೆ, ಗಣ್ಣನ್ನು ಕೊಟ್ಟಿಲ್ಲ. ಯಾಕಂತಂದ್ರ ಗಣ್ಣು ಕೊಟ್ಟಿದ್ರೆ ನಾವು ಟೆರರಿಸ್ಟ್ ಆಗ್ತಿದ್ವಿ, ಪೆನ್ ಕೊಟ್ಟಿದ್ದಾರೆ ಅಂತ ಹೋರಾಟಗಾರ ಆಗಿದ್ದೀವಿ. ಒಂದು ಪೆನ್ನು ಭಾರತ ದೇಶದ ಸಂವಿಧಾನವನ್ನು ಬರೆದೈತಿ, 140 ಕೋಟಿ ಜನರ ಭವಿಷ್ಯ ಬದುಕವನ್ನು ಕಟ್ಟಿಕೊಟ್ಟೈತಿ. ಆ ಬದುಕಿಗಾಗಿ ಇವತ್ತರ ನಾವು ಹೋರಾಟ ಮಾಡ್ತಾ ಇರೋದು. ಯಾಕಂದ್ರೆ ಶಿಕ್ಷಣನೇ ನಮಗೆ ಮುಖ್ಯ ಕಾರಣ, ಮೇನ್ ಪಿಲ್ಲರ್ ಅದು, ಫೌಂಡೇಶನ್. ನಮಗ ಆ ಫೌಂಡೇಶನ್ ಹಾಳು ಮಾಡ್ತಾ ಇದಾರೆ ಇವರು. ಮ್ಯಾಗ 3 ಫೂಟಿಗೆ ತೆಗ್ದು ತೋಡಿ ಮನಿ ಕಟ್ತಾ ಇದಾರೆ, ಬೀಳ್ತಾ ಇದ್ದಾವ ಮನಿಗಳು. ಆ ಮನಿಗಳು ಬೀಳ್ಬಾರ್ದಂತ ಫೌಂಡರ್ಗಳು ತೆಳಗ ಪಿಲ್ಲರ್ ಗಟ್ಟಿ ಮಾಡ್ಬೇಕಂತ ಅನ್ನೋ ಉದ್ದೇಶಕ್ಕೆ ನಮಗ್ ಫಸ್ಟ್ ಶಿಕ್ಷಣ ಬೇಕಾಗಿದೆ. ನಾವು ದಲಿತರು, ಬಡ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಕಲಿಯೋದು, ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಮತ್ತೆ ಆಕ್ಸ್ಫರ್ಡ್ ಎಕ್ಸ್ಪರ್ಟ್ ಇನ್ನೊಂದ್ರಲ್ಲಿ ಅಮೆರಿಕ ಎಲ್ಲೆಲ್ಲಿ ಅದಾರ, ಫಾರಿನ್ ಕಂಟ್ರಿ ಒಳಗೆ ಹೋಗಿದಾರ. ಹಾಗಾಗಿ ನಮ್ಗೆ ಶಿಕ್ಷಣ ಮೂಲಭೂತ ಸೌಕರ್ಯ ಇರ್ಲಾರಂತ ಶಾಲೆಗೆ ನಮ್ಮ ಮಕ್ಕಳು ಯಾವ್ಯಾವ ಬಡವ ಮಕ್ಕಳು ಕಲಿತಾ ಇದ್ದಾವ. ನಾಳೆ ಅವ್ರ ಜೀವಕ್ಕೆ ಏನಾದ್ರೂ ಅನಾಹುತ ಆದ್ರೆ ಅದು ಹೊಣೆಗಾರ ಯಾರು? ಸರ್ಕಾರ ಹೊಣೆಗಾರ ಹೊತ್ಕೊಂಡೋದಲ್ಲ. ಅವಾಗ ಅವ್ರ ಮ್ಯಾಗ ಇವ್ರು ಹೇಳ್ತಾರೆ, ಇವ್ರ ಮ್ಯಾಗ ಅವ್ರು ಹೇಳ್ತಾರೆ. ನೇರ ಹೊಣೆ ಹೊರಿಸೋದು ನಾವು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾದ DDP ಸಾಹೇಬರಿಗೆ ಇದು ನೇರವಾಗಿ ನಾವು ಹೇಳ್ತಾ ಇರೋದು. ಇನ್ನು ಮುಂದೆ ಏನಾದ್ರೂ ನಾಳೆ ಹೋರಾಟದಲ್ಲಿ ಅನಾಹುತಗಳಾದರೆ ನೇರವಾಗಿ ನೀವೇ ಹೊಣೆಗಾರ ಆಗಿರ್ತೀರಿ ಮತ್ತು ನಮ್ಮ ತಾಲೂಕು ಆಡಳಿತ ಹೊಣೆಗಾರ ಆಗಿರ್ತೈತಿ. ಇದಕ್ಕೆ ನಮ್ಮ ತಾಲೂಕಿನ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಪಕ್ಷದ ಆಡಳಿತಗಾರರ ನಾಯಕರು ಇರ್ಬೋದು, ಎರಡೂ ನಾವು. ಯಾಕಂದ್ರೆ ನಮಗೆ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಫೋನ್ ಬರ್ತಾ ಇರೋದು, ಏನೋ ಒಂದು ಭಯ ವಾತಾವರಣ ಹುಡ್ತಾ ಇದ್ದಾರಪ್ಪ ಅಂತಂದ್ರೆ ನಿಮ್ಮನ್ನ ನೋಡ್ತೀವಿ, ಮಾಡ್ತೀವಿ, ನಿಮ್ಮನ್ನ ಮರ್ಡರ್ ಮಾಡ್ತೀವಿ ಅನ್ನುವಂತ ಲೆಕ್ಕದಾಗ ಮಾತುಗಳು ಆಡ್ತಾ ಇದ್ದಾರೆ. ಹಾಗಾಗಿ ನಮಗೇನಾದ್ರೂ ಜೀವಕ್ಕೆ ಅಪಾಯ ಆದ್ರೆ ಆಡಳಿತ ಸರ್ಕಾರ ಮತ್ತು ವಿರೋಧ ಪಕ್ಷದ ಸರ್ಕಾರ ಮತ್ತು ಆಡಳಿತ ಅಧಿಕಾರಿಗಳೇನೆ ಹೊಣೆಗಾರರು ಅಂತ ನಾವು ನೇರವಾಗಿ ಆರೋಪ ಮಾಡ್ತೇನೆ. ನಮ್ಗೆ ಏನ್ ಮಾಡ್ಬೇಕಂದ್ರೆ ನಮ್ಮ ನ್ಯಾಯಯುತವಾದ ಬೇಡಿಕೆ ಏನಿದೆ ಸರ್, ಆ ಬೇಡಿಕೆಯನ್ನು ಈಡೇರಿಸಬೇಕು. ತತ್ಕ್ಷಣವಾಗಿ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳನ್ನ ತಮ್ಮ ಅಧಿಕಾರದಿಂದ ವಜಾಗೊಳಿಸಬೇಕು. ನಮ್ಮ ಅದು ಯಾವಾಗ ವಿದ್ಯಾಸ್ಫೂರ್ತಿ ಶಾಲೆಯನ್ನ ಸೀಸ್ ಮಾಡ್ಬೇಕು. ಆ ಮಕ್ಕಳಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಕೊಟ್ಟು ಮತ್ತೊಂದು ಆ ಮಕ್ಕಳನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡಿಕೊಡ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಿಸಿ ಇಲ್ಲಿ ಮುದ್ದೆಮಾಳ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾಂದೋಳಿ ಬಣದ ಜಿಲ್ಲಾಧ್ಯಕ್ಷರಾದಂತ ಬಾಲಚಂದ್ರ ಹುಲ್ಲೂರ ಅಣ್ಣವರ ನೇತೃತ್ವದಲ್ಲಿ ಏನು 3ನೇ ದಿನಕ್ಕೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂತ ಅವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳ ಬೇಕಾಬಿಟ್ಟಿ ಕಾನೂನು ಬಾಹಿರವಾಗಿ ಸಂಸ್ಥೆಗಳನ್ನ ನಡೆಸಿದ್ರು. ಅಂತ ಶಿಕ್ಷಣ ಇಲಾಖೆಗೆ ಇವರು ಸಹಕಾರಿಯಾಗಿ ಇವತ್ತು ಶಿಕ್ಷಣ ತಾಲೂಕಾ BO ಅವರು ಅದಕ್ಕೆ ಸಪೋರ್ಟ್ ಆಗಿ ನಿದ್ರ ಸಲುವಾಗಿ ಹಲವಾರು ಬಾರಿ ಅವರು ಮನವಿ ನೀಡಿದ್ರು. ಅವರು ಯಾವುದೇ ಕೇರ್ ಇಲ್ಲದೆ ತಮ್ಮದೇ ಆದಂತ ಅವರ ಶಿಕ್ಷಣ ಇಲಾಖೆಯಲ್ಲಿ
ಚಮಚಾಗಿರಿ ಮಾಡ್ಕೊತ ಅವ್ರು ಹೇಳ್ದಂಗೆ ಕೇಳ್ಕೊಂತ ಕೆಲಸ ಇದು ಒಂದೇ ಮುದ್ದೆ ಮಾತಾಡ್ತಾರಲ್ಲ. ನಾವು ಕೂಡ ಇಡೀ ತಾಲೂಕು ಈಗಾಗಲೇ ನಾವು ಕೂಡ 6 ತಿಂಗಳ ಇಂದನೂ ಕೂಡ ಅವ್ರಿಗೆ ಒಂದ್ ಲೆಟರ್ ಕೊಟ್ಟಿದ್ವಿ ಶಾಲಿ. ಅಲ್ಲಿನೂ ಕೂಡ ವ್ಯವಸ್ಥೆ ಅದಾವ ಮತ್ತು ಇವೆಲ್ಲ ವಸತಿ ನಿಲಯ ಬೇಕಾಬಿಟ್ಟಿ ಮಾಡ್ಯಾರ. ಅವ್ರ ಪರವಾನಗಿ ಇದ್ರು ಆದ್ರ ಕಾನೂನು ಬಾಹಿರ ಕೊಡ್ರಿ. ವಸತಿ ನಿಲಯ ಮಕ್ಳಿಗೆ ಹೆಂಗ ಅವ್ರಿಗೆ ಇರ್ಬೇಕು, ಅವ್ರಿಗೆ ಬೆಡ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಅವ್ರಿಗೆ ಓದಾಕ ಒಂದು ಸುರಕ್ಷಿತವಾದಂತ ಒಂದು ಸ್ಥಳ ಅಲ್ಲಿ ಅಂತ ಯಾವಿಲ್ಲ. ಇವ್ರು ಅವ್ರಿಗೆ ಅವ್ರ ಪೇರೆಂಟ್ಸ್ ಗಳಿಗೆ ಏನೇನೋ ತಲೆ ತುಂಬಿಸಿ ನಾ ಮಾಡ್ತೀನಿ ಇದು ಮಾಡ್ತೀನಿ ರ್ಯಾಂಕ್ ಮಾಡ್ತೀನಿ ಅಂತೇಳಿ ಸಿಕ್ಕಾಪಟ್ಟಿ ಅವ್ರ ಕೈಲಿ ದುಡ್ಡು ಎತ್ತ ಸಂಬಂಧ ಶಿಕ್ಷಣ ಸಂಸ್ಥೆ ಮಾಡ್ಯಾರ ಹೊರತಾಗಿ ಇವ್ರೇನ್ ಮಕ್ಕಳ ಒಂದು ಒಳ್ಳೆ ಇದಕ್ಕಲ್ಲ. ಅದು ತುಂಬಿ ರೊಕ್ಕ ಎತ್ತಾರಂತ ಮಾತ್ರ ನಾವು ಕೂಡ ಆಲ್ರೆಡಿ ಅಂಬೇಡ್ಕರ್ ಸೇರಿನಿಂತ್ರ ಈಗಾಗಲೇ ನಾವು ಅಲ್ಲಿ ಹೇಳಿದ್ವಿ. ಆಲ್ರೆಡಿ ಅಲ್ಲಿ ಇದೇ ಬಿ ಅವ್ರಿಗೆ ಲೆಟರ್ನು ಕೊಟ್ಟಿವಿ, ಬಂದ್ ಭೇಟಿನ ಆಗಿವಿ. ನಮ್ದು ಇದೇ ಒಂದು ಹೋರಾಟ ಮಾಡ್ಬೇಕಂದಿತ್ತು. ಅದು DSS ಅವ್ರು ಹುಲ್ಲೂರು ಅಣ್ಣವ್ರು ಮಾಡಿದ್ದು ನಮ್ಗೆ ಭಾಳ ಇದಾಗ್ಯದ. ಅವ್ರಿಗೆ ನಾವು ನಮ್ಮ ಅಂಬೇಡ್ಕರ್ ಸೇನೆಲಿಂತ್ರ ನಮ್ಮ ಸಂಘಟನೆ ಪ್ರತಿ ಜಿಲ್ಲೆ ಒಳಗನ ಐತಿ. ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು P ಮೂರ್ತಿ ಅಂತ ಅದಾರ, ನಮ್ ಜಿಲ್ಲಾಧ್ಯಕ್ಷರು ಇಲ್ಲಿಯವ್ರು ಅದಾರ, ನಮಗೂ ಎಲ್ಲಾ ತಾಲೂಕಿನಾಗ ಅದಾವ. ಈ ಶಿಕ್ಷಣ ಇಲಾಖೆ ವ್ಯವಸ್ಥೆ ಹಗರಣ ಮತ್ತು ಇದ್ರೊಳಗೆ ಶಾಮೀಲ್ ಆದ್ರ ದೊಡ್ಡವ್ರು ಇದ್ದವ್ರು ಎಲ್ಲ ಗೊತ್ತಿದ್ದ ವಿಷಯ ಐತಿ. ಇದ್ರೊಳಗೆ ರಾಜಕೀಯದವರು ಶಿಕ್ಷಣ ಇಲಾಖೆ ಅದ ಅನ್ನೋದು ಇಡೀ ರಾಜ್ಯ ತುಂಬಾ ಆರೋಪನಕ್ಕೇನ ಸತ್ಯನ ಐತಿ. ಶಿಕ್ಷಣ ಇಲಾಖೆ ಇರೋದ ರಾಜಕಾರಣಗಳು ಅದಾವ ಅನ್ನೋದು ಒಬ್ಬೊಬ್ಬರ ಸಂಸ್ಥೆ ಅದಾವ ದೊಡ್ಡ ಬೇರೆ ಜಿಲ್ಲೆ ಹಿಡಿದ್ರೆ. ಅದಕ್ಕಾಗಿ ಇದಕ್ಕೆ ವ್ಯವಸ್ಥೆ ಆಗಲ್ಲ. ಎಂತ ಸಂಘಟನೆಯವ್ರು ಹೋರಾಟ ಕುಂತ್ರು ಬರೀ ಬ್ಯಾಗ್ ಒಂದ್ ಲೆಟರ್ ಮಾಡೋದು, ಹಿಂಗೆ ಬ್ಯಾಗ್ ಇವ್ರು ಲೆಟರ್ ಬರ್ಕೊಂತ ಹೋಗ್ತಾರೆ. ತಾಲೂಕದವ್ರು ಜಿಲ್ಲಾಕ್ ಬರೀದು, ಜಿಲ್ಲಾದವ್ರು ರಾಜ್ಯಕ್ಕೆ ಬರೀದು. ಅದು ಕ್ರಮ ಆಗ್ಬೇಕು ಅಂತ ಒಂದು ಹೋರಾಟ ಇವತ್ತು ಮಾಡಾಕತ್ತಾರ DSS ಎಲ್ಲರೂ ಸೇರಿ. ಅದಕ್ಕೆ ನಮ್ಮ ಅಂಬೇಡ್ಕರ್ ಸೇನೆ ಸಂಪೂರ್ಣ ಬೆಂಬಲ ಐತಿ. ಅವ್ರು ಇಲ್ಲೇ ಅಲ್ಲ, ಅವ್ರ ಏನ್ ಮುಂದೆ ಅವ್ರ ಯಾವ ನಿರ್ಣಯ ತಗೋತಾರ, ಪಾದಯಾತ್ರೆ ಅಲ್ಲಿ ಅಥವಾ ಎಲ್ಲಿಗೆ ಅಂತಾರ ಅಲ್ಲಿಗೆ ನಾವ್ ಹೆಚ್ಚಕಮ್ಮ ನಮ್ಮ ರಾಜ್ಯ P ಮೂರ್ತಿ ಅವ್ರ ವಿಧಾನಸೌಧವರೆಗೂ ಪೀಡಾಪ್ ಆಗ್ಲಿಂದ ಚಾಲು ಮಾಡಿ ವಿಧಾನಸೌಧವರೆಗೂ ಹೋಗ್ತೀನಿ ಅಂದ್ರು ನಾವು ರಾಜ್ಯಾಧ್ಯಕ್ಷರಿಗೆ ಹೇಳಿ ಅದಕ್ಕೆ ನಾವು ಸಪೋರ್ಟ್ ಅದೀವಿ. ಆದ್ರೆ ಅಧಿಕಾರಿಗಳು ಈಗ ಎಚ್ಚೆತ್ಕೋಬೇಕು. ಇವರು BOL ಅಲ್ಲಿ ಇವತ್ತು DDP ಅಲ್ಲಿ ಇವರು ಯಾರ ಮನೆಗೂ ದುಡ್ಯಾಕಿಲ್ಲ. ಸಾರ್ವಜನಿಕರ ಸಂಬಂಧ ಇವ್ರು ಅದಾರ. ಇವ್ರಿಗೊಂದ್ ಕುರ್ಚಿ ಕೊಟ್ರ, ರೂಮ್ ಕೊಟ್ರ, ಇವ್ರಿಗೆ ಒಂದು ಕಾರ್ ಕೊಟ್ರ, ತಿರ್ಗಾಡ್ಕೊಂಡು ಗಾಡಿ ಕೊಡ್ತಾರ. ತಾಲೂಕಾದ ಜಿಲ್ಲಾಧಿಕಾರಿ ಇವ್ರು ನಮ್ ಕೆಲಸ ಮಾಡಕ್ ಕೊಟ್ಟಾರ. ಯಾರ ಬಲಾಢ್ಯ ಇರಕ್ಕಂತ ಸಂಸ್ಥೆ ಅವ್ರ ಮನ್ಯಾಗಿಲ್ಲ, ಅವ್ರ ಕೆಲಸ ಮಾಡಕ್ಕಿರ್ತದ ಅವ್ರ ಮನ್ಯಾಗ ಹೋಗಿ ದುಡ್ಯಾಕಿರ್ಬೇಕು. ಇವ್ರು ನೌಕರಿ ಬಿಟ್ಟು ಇವ್ರು ಜಿಲ್ಲಾಧಿಕಾರಿಗಳಲ್ಲಿ ಇವ್ರು ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ಅಂತದ್ ಬಿಟ್ಟು ಮಾಡ್ಬೇಕು. ಇಲ್ಲಂದ್ರ ಅವ್ರಂತೂ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಸಿಗುತ್ತೋ ಅವರಿಂದ ಅದು ಅವ್ರು ಬಿಟ್ಟಿದ್ರೆ ಇದನ್ನ ತುರ್ತು ಕ್ರಮ ರಾಜಕಾರಣಿಗಳು ಮಾಡ್ಬೇಕು. ಸರ್ಕಾರ ಮಾಡ್ಬೇಕು. ಇದನ್ನ ಮುಖ್ಯವಾಗಿ ಸರ್ಕಾರ, ಇಲ್ಲಿ ಶಾಸಕರು, ರಾಜಕಾರಣಿಗಳು ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಸರಿ ಆದಷ್ಟು ಜಲ್ದಿ ಆಗುತ್ತೆ. ಬರೀ ಅವ್ರ ಅಧಿಕಾರಿಗಳಿಗೆ ಹೇಳೋದ್ರಿಂದ ಅಧಿಕಾರಿಗಳ ಜವಾಬ್ದಾರಿ ಹಾಕೋದ್ರಿಂದ ಆಗಲ್ಲ. ಮಿನಿಯರ್ ಸರ್ಕಾರನೇ ಹೊಣೆ ಆಗುತ್ತಿರ್ತ. ಅದಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳೋದು ಮುಖ್ಯವಾಗಿ ಸರ್ಕಾರದ ಕೆಲಸ ಅದ. ಅವ್ರಿಗೆಲ್ಲ ಗೊತ್ತಿದ್ದ ವಿಷಯನೇ ಅದ. ಅಂತ ಶಿಕ್ಷಣಕ್ಕೋಸ್ಕರ ಅವ್ರಿಗೆ ಏನ್ ಕಾನೂನುಬದ್ಧ ಏನ್ ಅಡಿ ಇದು ಸಂವಿಧಾನಬದ್ಧವಾಗಿ ಅವ್ರಿಗೆ ಏನೇನ್ ಐತಿ, ಅದು ಶಾಲೆ ಒಳಗ ಏನ್ ಇರ್ಬೇಕು ಏನಿಲ್ಲ ಅನ್ನೋದು ಅವಿದ್ದು ಅಂದ್ರೆ ಶಾಲೆ ಕೊಡ್ಲಿ, ಅವ್ರ ಲೈಸೆನ್ಸ್ ಕೊಡ್ಲಿ, ನಡೆಸಲಿ. ಅದಕ್ಕೆ ಯಾರು ಇರೋದನ್ನು ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ಈಗ 3 ದಿನ ಆಲ್ರೆಡಿ 3 ದಿನ ಮುಗಿಯಾಕ ಬಂತು. ಈಗ ಇನ್ನು ಎಷ್ಟು ದಿನ ಮೊದ್ಲೇ ದಲಿತರು ಹೋರಾಟ ಕುಂತ್ರ ಏನಾಗ್ತಾವ ಅನ್ನೋದು ಆಲ್ರೆಡಿ ಹಿಂದಿನ ನಾವ್ ಹಿರಿಯರ ಮಾಡ್ಕೊಂತ ಬಂದಾರ. ಅದೆಲ್ಲ ಗೊತ್ತಿದ್ದೈತಿ. ಎಲ್ಲ ರಾಜಕೀಯ ಮುಖಂಡರ ಅಲ್ಲಿ ಇವತ್ತು ಅಧಿಕಾರಿಗಳಿಗೆ ನಾವ್ ಹೇಳ್ತೀವಿ, ಆದಷ್ಟು ಬೇಗ ಅವ್ರ ಮ್ಯಾಗ ಏನೇನು ಕಂಡೀಷನ್ ಅದಾವ ಆ ಶಾಲಿದು ಮೊದಲು ಅದನ್ನ ಶಾಲಿ ಸಂಸ್ಥಾದ್ದು ಅದನ್ನ ಪರವಾನಗಿ ರದ್ದು ಮಾಡ್ಬೇಕು. ಮತ್ತ ಇಲ್ಲಿರ್ತಕ್ಕಂಥ BO ಇಂಥ BOನ ಬರೀ ಅಮಾನತ್ ಅಲ್ಲ, ಅವ್ನ ಸೇವೆಯಿಂದಾನೇ ರಜೆ ಮಾಡ್ಬೇಕು. ಅಮಾನತ ಮಾಡಿ 3 ತಿಂಗಳು ಹೋಗಿ ಮತ್ 3 ತಿಂಗಳು ಬೇರೆ ತಾಲೂಕು ಹೋದ್ರು ಇದೇ ಕಾಯ್ಕ ಮಾಡಂತ ಅಧಿಕಾರಿಗಳು ಇರ್ತಾರೆ. ಇವ್ರು ಸೇವೆಯಿಂದಾನೇ ವಜಾ ಮಾಡಿ ಎಲ್ಲೆಲ್ಲಿ ಇದು ಒಂದೇ ಸಾಲ ಅಲ್ಲ, ಇವ್ರು ಸದ್ದ ದವಳಿಗೆ ಒಂದೇ ಅಲ್ಲ. ನಮ್ ತಾಳೆಕೋಟೆ ಒಳಗ ಆಲ್ರೆಡಿ 2 ಸಾಲಿ ಹೆಸರಾಗಿ ಕೊಟ್ಟದವು. ಅಲ್ಲಿ ಯಾವ ವ್ಯವಸ್ಥೆ ಮತ್ತ ಅಲ್ಲಿ ಹುಡುಗರು ಮಕ್ಕಳನ್ನೇ ಹೇಳಿದ್ವು ಅದ ನಮ್ಮ ಬಲ್ಲಿ ಅಲ್ಲಿ ಹೆಂಗಾದ್ ಒಳಗ ಅನ್ನೋದು. ಅಲ್ಲಿ ಅವ್ರೆಲ್ಲಾ ಕುಟ್ರಿ ಹಾಕೋದು, ಹುಡುಗರು ಕುಟ್ರಿ ಹಾಕೋದು, ದನ ಕೊಟ್ಟಿಗೆ ಹೆಂಗ ಸ್ವಾಮಿ ಸೇರಿಸಿ ಮುಂದ್ ಬಾಕಲ ಹಾಕ್ತಾರ ಆ ತರ ಹಾಸ್ಟೆಲ್ ಮಾಡಿರೋರು. ಆದ್ರೂ ನಾವು ಕೇಳಕ್ಕೋರು ಪೇರೆಂಟ್ಸ್ ಸುಮ್ ಇರ್ತಾರಲ್ರಿ, ನೀವೇನ್ ಮಾತು ಬಂದ ನಮ್ಗ. ಪೇರೆಂಟ್ಸ್ ಸುಮ್ ಇರ್ತಾರ, ಅಲ್ಲಿ ಮಕ್ಕಳಿಗೆ ಎಷ್ಟು ತೋರ್ದೇನೆ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಅವ್ರಿಗೆ ಎಷ್ಟು ತೊಂದರೆ ಆಗ್ತದ. ಮಾನಸಿಕವಾಗಿ ಹಂಗ ಹಾಕಿದಾಗ ಅವ್ರ ಊಟ, ಅವ್ರು ಓದೋದಕ್ಕೆ ಒಂದು ಜಾಗ ಸರಿಯಾಗಿ ಮನ್ಕೊಳಕ್ ಬೆಡ್ ಇಲ್ಲಾದಾಗ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗುತ್ತ. ತಂದೆ ತಾಯಿನೂ ಕಲ್ಲಿ ಒಂದೇ ತಲೆಯಾಗಿರ್ತಾವ. ಮಾನಸಿಕವಾಗಿ ಹುಡುಗರು ಎಷ್ಟು ಕೂಗ್ತಾವ ಅನ್ನೋದು ಅದು ಅರ್ಥ ಆಗಲ್ಲ. ಏನೋ ಇವ್ರು ರೊಕ್ಕಕ್ ಮಾಡ್ತಾರ, ಅವ್ರ ಮಕ್ಕಳು ಒಂದು ನಮ್ಮ ಇಲ್ಲೇ ಆದ ಮಕ್ಳು ಚೆನ್ನಾಗಿ ಆಗ್ತದ ಅವ್ರ ತಲೆಯಾಗಿರುತ್ತ. ಇವತ್ತು ಸರ್ಕಾರನೇ ಮನಸ್ಸು ಮಾಡ್ಬೇಕು. ಇದಕ್ಕ ಸರ್ಕಾರ ಮನಸ್ಸು ಮಾಡಿದಾಗ ಇಂಥವಕ್ಕೆಲ್ಲ ಇಲ್ಲೆಲ್ಲ ಟೈಟ್ ಆದಾಗ ಸರ್ಕಾರಿ ಶಾಲೆ ತಾನೇ ಇಂಪ್ರೂವ್ಮೆಂಟ್ ಆಗ್ತಾವ. ಇದಕ್ಕೊಬ್ಬರು ಸುಮ್ಮನೆ ಶಿಕ್ಷಣ ಮಂತ್ರಿ ಆಗೋದು ಅದಕ್ಕೆ ಅವ್ರೆಲ್ಲ ಹೇಳ್ಕೊತ ತಿರ್ಗಾಡೋದ್ರಿಂದ ಉಪಯೋಗಿಲ್ಲ. ಇದ್ರ ಮ್ಯಾಗ ಇದು ಒಳ್ಳೆ ಒಂದು ಹೋರಾಟ ಐತಿ. ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಇದನ್ನೇ ನಮ್ಗೆಲ್ಲರಿಗೆ
ಮುಂದಿನ ಅವ್ರು ಏನ ನಿರ್ಧಾರ ತಗೋತಾರ ಸಂಘಟನೆಯವರು ಇವರು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗ ಇಡೀ ನಾವು ಇಲ್ಲಿ ನಮ್ಮ ಜಿಲ್ಲಾದಂತ ಅಷ್ಟೇ ಅಲ್ಲ ಅವರಿಂದ ನಾವ್ ಇರ್ತೀವಿ ಯಾವ ಬೇಕಾದ್ರೂ ಇರ್ತೀವಿ. ಶ್ರೀಮಂತರ ಮಕ್ಕಳನ್ನು ಅವ್ರು ಏನದು ಇವತ್ತು ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಅವ್ರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದಾರೆ. ಬಡ ಮಕ್ಕಳು ಇವತ್ತೇನು ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಇದ್ರು ಸಹಿತ ಅವ್ರು ಶಿಕ್ಷಣ ಸಂಸ್ಥೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬಿಲ್ ಸಹಿತ ಡುಪ್ಲಿಕೇಟ್ ಮಾಡಿ ಇವತ್ತು ಮಕ್ಕಳಿಗೆ ಶಿಕ್ಷಣ ವಂಚಿತರನ್ನಾಗಿ ಮಾಡ್ತಾ ಇದಾರೆ. ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು. ಸರ್ಕಾರದ ಶಾಲೆಗಳು ಯಾಕಿದಾವೆ ಇವತ್ತು ಸರ್ಕಾರದ ಶಾಲೆಗಳು ಮುಚ್ತಾ ಇದಾವೆ ಈ ಶಿಕ್ಷಣ ಸಂಸ್ಥೆ ಒಂದು ಅನಧಿಕೃತ ವ್ಯವಸ್ಥೆಯಿಂದ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಿದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸಂಘಟನೆ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಂತ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಈ ಒಂದು ಖಾಸಗಿ ಶಾಲೆಗಳಿಗೆ ಈಗ ಒಂದು ಅನಧಿಕೃತವಾದ ಒಂದು ನಡೆ ನಡೆಸ್ತಾ ಇದ್ದಾರೆ ಅದನ್ನ ಅಂತ ಶಾಲೆಗಳನ್ನು ರದ್ದುಗೊಳಿಸ್ಬೇಕು. ಅದಕ್ಕೆ ಈಗ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು, ಅವ್ರನ್ನ ಕೂಡಲೇ ಅಮಾನತು ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಸಂಘಟನೆ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಾದ್ರೂ ಇದನ್ನ ಇಲ್ಲಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಇದನ್ನ ಬೇಜವಾಬ್ದಾರಿ ಮಾಡಿದ್ರೆ ನಾವು ಉನ್ನತ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಯಾವ್ದಕ್ಕೋಸ್ಕರ ಹೋರಾಟ ಅಂತೇಳಿ ಆಲ್ರೆಡಿ ನಮ್ಮ ಸ್ನೇಹಿತರು ದುರ್ಗಪ್ಪ ದೊಡ್ಡಮನಿ ರಾಜ್ಯ ಹೋರಾಟಗಾರರು ಮತ್ತು ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದಂತ ಗೋಪಾಲ್ ಕಟ್ಟಿಮನಿ ಅವರು, ಜಿಲ್ಲಾ ಉಪಾಧ್ಯಕ್ಷರಾದಂತ ಬಸವರಾಜ್ ಕಟ್ಟಿಮನಿ ಅವರು ಅನ್ನೋರು ಅಂಬೇಡ್ಕರ್ ಸೇನೆಯಿಂದ ನಮಗ್ ಬಂದು ಇವತ್ತ ಬೆಂಬಲವನ್ನು ಸೂಚಿಸಿದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಹೋರಾಟ ನಮಗೇನು ಹೊಸದಲ್ಲ. ಇಂಥ ಹೋರಾಟವನ್ನ ಹಲವಾರು ಮಾಡಿದೀವಿ. ಇವ್ರೇನೋ ತಿಳ್ಕೊಂಡಿರ್ಬೇಕು ಅಧಿಕಾರಿಗಳು, ಇವ್ರೇನ್ ಮಾಡ್ತಾರ 2 ದಿನ ಕುಂದಿರ್ತಾರ, 1 ವಾರ ಕುಂದಿರ್ತಾರ, ಇಷ್ಟೇ ಹೋಗ್ತಾರ ಅಂತ ಹೇಳಿ ತಿಳ್ಕೊಂಡಿರ್ಬೋದು. ನಾವೇನಾದ್ರೂ ಹೋರಾಟಕ್ಕೆ ಕುಂತ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಗೊಡ್ಡ ಬೆದರಿಕೆಗಾಗ್ಲಿ ಯಾವತ್ತೂ ಹಿಂಜರಿಯುವಂತ ಹೋರಾಟಗಾರ ನಾವಲ್ಲ. ಅದಕ್ಕಾಗಿ ನೇರವಾಗಿ ಹೇಳ್ತಿದ್ದೀನಿ, DDP ಅವ್ರು ಇವತ್ತು ಬಂದಿದ್ದಾರ, ಮಾನ್ಯ ಉಪನಿರ್ದೇಶಕರು ಬಂದು ಏನ್ ಹೇಳಿದಾರ, ಇನ್ನು 6 ತಿಂಗಳಿಂದ ಅವ್ರಿಗೆ ಲೆಟರ್ ಕೊಟ್ಕೋತಾ ಇದೀವಿ, ಇನ್ನು ಮತ್ತೆ 4 ದಿನ ಟೈಮ್ ಕೇಳುವಂತ ಹುನ್ನಾರವನ್ನ ಮಾಡ್ಕೊಂಡು ಬಂದಿದ್ರು. ಅದಕ್ಕಾಗಿ ಅವ್ರಿಗೆ ನಮ್ಗೆ ಈ ಮಾತಿನಲ್ಲಿ ಒಪ್ಪಿ ಆಗ್ಲಿಲ್ಲ, ಬರೆದು ಕೊಡಂದಾಗ ಅವರು ಕೂಡ ಒಪ್ಪಲಿಲ್ಲ. ಇನ್ನು ನಾವು ಟೈಮ್ ತಗೊಂಡು ಮಾಡಿ ಕೊಡ್ತೀವಿ. ಉಪನಿರ್ದೇಶಕರು ಏನ್ ಹೇಳ್ತಾರಪ್ಪ ಅಂದ್ರ BON ಸಸ್ಪೆಂಡ್ ಮಾಡೋದಾಗ್ಲಿ ಅದು ಮುಂದ್ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅದು ಮಾಡುವವರೆಗೆ ಧರಣಿಯನ್ನ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಧರಣಿ ಹಿಂತುಕೊಳ್ಳಲ್ಲ ಅಂದಾಗ ಅವರು ಕೂಡ ಮರಳಿ ಹೋದ್ರು. ಅದಕ್ಕಾಗಿ ಒಂದೇ ಹೇಳೋದು ಅಧಿಕಾರಿಗಳಿಗೆ, ಕದ್ರೋಳಿ ಬನ ಸಂಘಟನೆ ಇಡೀ ರಾಜ್ಯಾದ್ಯಂತ ಇದೆ. ಪ್ರತಿ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಉಗ್ರ ರೂಪ ತಾಳಿ ಹೋರಾಟ ಆಗುವುದಕ್ಕೆ ಮುಂಚೆನೆ ಎಚ್ಚೆತ್ತುಕೊಂಡು ನಮಗೆ ನ್ಯಾಯವನ್ನು ಕೊಟ್ರೆ ಮತ್ತು ವಿದ್ಯಾಸ್ಫೂರ್ತಿ ಸ್ಕೂಲ್ ಅನ್ನ ಇಮಿಡಿಯೇಟ್ ಆಗಿ ಬಂದ್ ಮಾಡಿ ಬೇರೆಯವರನ್ನ ಅಮಾನತು ಮಾಡದೆ ಹೋದ್ರ ಮುಂದ ದೊಡ್ಡ ಪ್ರಮಾಣದ ಉಗ್ರ ರೂಪದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.